ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ಅದರ ಎಫೆಕ್ಟ್ ನಮ್ಮ ದೇಶದ ಮೇಲೆ ಆಗ್ತಾ ಇದೆ, ನಮ್ಮ ರಾಜ್ಯದ ಮೇಲೆ ಆಗ್ತಾ ಇದೆ. ಗ್ಯಾಸ್ ಸಮಸ್ಯೆ ತಲೆದೋರಿದೆ. ಈ ಮಧ್ಯೆ ಯುಗಾದಿ ಹಬ್ಬದ ಸಡಗರ ಬಿಡಕ್ಕಾಗತ್ತಾ? ಹಬ್ಬವನ್ನ ಜನ ಆಚರಣೆ ಮಾಡ್ತಾ ಇದ್ದಾರೆ. ಮಾರ್ಕೆಟ್ಗಳಲ್ಲಿ ಹಬ್ಬದ ಖರೀದಿ ಭರಾಟೆ ಜೋರಾಗಿ ನಡೀತಾ ಇದೆ. ಕೊಂಚ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆ ಮಧ್ಯದಲ್ಲೂ ಹೂ, ಹಣ್ಣು, ಮಾವು, ಬೇವು ಖರೀದಿಯನ್ನ ಜನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಾಡಿನ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ದೇವರ ದರ್ಶನಕ್ಕೂ ಜನ ಬಂದಿದ್ದಾರೆ, ಭಕ್ತರು ಬಂದಿದ್ದಾರೆ. ಇನ್ನೊಂದು ಕಡೆ ಊರುಗಳಿಗೆ ತೆರಳೋದಕ್ಕೆ ನಿನ್ನೆ ರಾತ್ರಿ ಜನ ಬೆಂಗಳೂರಲ್ಲಿ ಪರದಾಟವನ್ನ ಪಟ್ಟಿದ್ದಾರೆ. ಹೆಚ್ಚುವರಿ ಬಸ್ ಸೌಲಭ್ಯ ಎಲ್ಲ ಮಾಡಲಾಗಿತ್ತು. ಮತ್ತೆ ಖಾಸಗಿ ಬಸ್ 3 ಪಟ್ಟು ಜಾಸ್ತಿ ದುಡ್ಡನ್ನೆಲ್ಲ ತಗೊಳ್ತಾ ಇದ್ದಾರೆ ಅಂತೆಲ್ಲ ಒಂದಿಷ್ಟು ಆರೋಪಗಳಿತ್ತು. ಆದರೆ ಹಬ್ಬ ಮಾಡಬೇಕು, ಊರಿಗೆ ಹೋಗಲೇಬೇಕು, ಅನಿವಾರ್ಯ. ಹಾಗಾಗಿ ದುಪ್ಪಟ್ಟಾದರೂ ಪರವಾಗಿಲ್ಲ ಅಂತ ಅಷ್ಟು ಟಿಕೆಟ್ ಪ್ರೈಸನ್ನು ನೋಡಿಕೊಂಡು ಜನ ಹೋಗಿದ್ದಾರೆ. ಆದರೆ ಮೆಜೆಸ್ಟಿಕ್ನಲ್ಲಿ ಸ್ವಲ್ಪ ರಶ್ ಇತ್ತು ನಿನ್ನೆ ರಾತ್ರಿ ಅನ್ನೋದು ಗೊತ್ತಾಗಿದೆ. ಅಂದರೆ ಪ್ರತಿ ಹಬ್ಬದ ಸಂದರ್ಭದಲ್ಲಿ ಆ ರೀತಿ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಮಾರ್ಕೆಟ್ಗಳಲ್ಲಿ ಬೆಳಗ್ಗೆಯಿಂದಲೂ ಹೂ, ಹಣ್ಣು ಖರೀದಿ ಭರಾಟೆ ಜೋರಾಗಿ ನಡೀತಾ ಇದೆ. ಕೊಂಚ ಬೆಲೆ ಏರಿಕೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಇನ್ನೊಂದು ಕಡೆ ದೇವಸ್ಥಾನಗಳಿಗೆ ಹೋಗಿ ಜನ ವಿಶೇಷ ಪ್ರಾರ್ಥನೆ, ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಯುಗಾದಿ ಹಬ್ಬದ ಸಂಭ್ರಮ ಸಡಗರ ಬೆಂಗಳೂರು ಮತ್ತೆ ಮೈಸೂರು ಭಾಗದಲ್ಲಿ ಹೆಂಗಿದೆ? ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಹಾಗೇನೆ ಆನಂದ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಫಸ್ಟ್ ಮಾರ್ಕೆಟ್ ಭಾಗಕ್ಕೆ ಹೋಗೋಣ. ಬೆಂಗಳೂರಲ್ಲಿ ಶರಣು, ಕೊಂಚ ಬೆಲೆ ಏರಿಕೆ ಆಗಿದೆ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಜನ ಈ ಬೆಲೆ ಏರಿಕೆ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಹಬ್ಬನ ಹೆಂಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ? ವ್ಯಾಪಾರ ಎಲ್ಲ ಜೋರಾಗಿ ನಡೀತಾ ಇದೆಯಾ ಮಾರ್ಕೆಟ್ ಅಲ್ಲಿ? ಖಂಡಿತ ಹಬ್ಬ ಅಂತಂದ್ರೆ ಸಾಕು, ನಗರದ ಹೃದಯ ಭಾಗ KR ಮಾರ್ಕೆಟ್ನಲ್ಲಿ ಅದರಲ್ಲೂ ಕೂಡ ಭಾಳಷ್ಟು ಇವನ್ ನೀವು ಬೆಳಗ್ಗಿಂದನೇ 4 ಗಂಟೆ ನಸುಕಿನಿಂದಲೇ ಭಾಳಷ್ಟು ಜನ ಬಂದು ಖರೀದಿ ಮಾಡ್ತಾಯಿದ್ರು. ಹೂವು, ಹಣ್ಣು, ಬೇವು ಸೇರಿದಂತೆ ಪ್ರತಿಯೊಂದನ್ನು ಕೂಡ ಖರೀದಿ ಮಾಡಿ ಸ್ವಲ್ಪ ರೇಟ್ ಹೆಚ್ಚಾಗಿದೆ, ಏನು ತುಂಬ ಏನಲ್ಲ. ಸೊ ಗ್ರಾಹಕರು ಇದ್ದಾರೆ, ಜನರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ಹೇಗಿದೆ ಸರ್? ಹಬ್ಬ ಮಾಡಬೇಕು, ದರ ನೋಡ್ತಾ ಇದ್ರೆ ಹೇಗಿದೆ? ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಹಾಂ, ಏನು ತಗೊಳೋದು, ಒಂದಕ್ಕೆ 2 ರೇಟ್ ಆಗ್ಬಿಟ್ಟಿದೆ. ಎಲ್ಲ ಮಳೆ ಬೇರೆ ಬಂದಿದೆ. ಅಷ್ಟು ಏನು ಹೂವು ಖರೀದಿ ಮಾಡ್ತಾ ಇದ್ದೀರಾ, ಏನು ಹಣ್ಣ ಖರೀದಿ ಮಾಡ್ತಾರೆ? ಹೂವು ಸರ್, ಹೂವು, ಮಗ್ಗಿನ ಜಡೆ ಎಲ್ಲ ತಗೊತಾ ಇದ್ದೀವಿ ಸರ್. ಅಕ್ಕ ಏನು ಹೇಳ್ತೀರಕ್ಕ? ಹಬ್ಬ ಮಾಡಬೇಕು, ರೇಟ್ ಎಲ್ಲ ಕೇಳಿದ್ರೆ ಏನು ಅನ್ಸುತ್ತೆ? ರೇಟ್ ಜಾಸ್ತಿ ಇದೆ, ಏನು ಮಾತಾಡೋಕ್ಕೆ ಆಗಲ್ಲ. ಏನು ಕೇಳಕ್ಕೆ ಹೋದ್ರು ರೇಟ್ ಜಾಸ್ತಿ ಇದೆ, ನಾವೇನು ಮಾಡೋಕ್ಕಾಗತ್ತೆ ಅಂತ ಇದ್ದಾರೆ. ಹಬ್ಬ ಮಾಡೋದ ಬೇಡವಾ ಅಂತ ಅನ್ನಿಸ್ತಾ ಇದೆ. ಏನೇನು ಖರೀದಿ ಮಾಡಿದ್ರೆ ಅಕ್ಕ? ಇವಾಗ ಇದು ಚಾಮಂತಿಗೆ ಹೂವು ಕಟ್ಟಿರೋದನ್ನ ಮಾಡಿದ್ದೀವಿ. ಅದು 400, 500, 600 ಹಂಗೆ ಹೇಳ್ತಾವ್ರೆ. ಹಾಂ, ಹಬ್ಬ ಮಾಡಲೇಬೇಕು. ವರ್ಷಕ್ಕೊಂದ್ಸಲ ಬರೋದು ಹಬ್ಬ, ಮಾಡಲೇಬೇಕು. ಹಾಂ, ಏನು ಅಂತನೂ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಬಡ್ಜೆಟ್ ಕಮ್ಮಿ ಆದರೆ ನಾವು ಕಮ್ಮಿ ಮಾಡಿ ಚೆನ್ನಾಗಿ ಮಾಡ್ತೀವಿ. ಬಡ್ಜೆಟ್ ಕಮ್ಮಿ ಆಗಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಇರೋದ್ರಲ್ಲಿ ಮಾಡ್ಬೇಕು ಅಷ್ಟೇನೆ. ಅವರು ಬಂಡವಾಳ ಹಾಕಿರ್ತಾರೆ, ನಾವು ಇದು ಮಾಡಿರ್ತೀವಿ, ಏನೂ ಮಾಡೋಕ್ಕಾಗೋದಿಲ್ಲ. ಹೂವಿನ ವ್ಯಾಪಾರಿ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸ್ತೀನಿ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಸರ್ ಹೇಗಿದೆ ಸರ್ ಈ ಸರಿ ಹಬ್ಬ? ಒಂದಷ್ಟು ರೇಟ್ ಜಾಸ್ತಿ ಇದೆಯಲ್ವಾ? ಹೂವು ರೇಟ್ ಎಲ್ಲ ಜಾಸ್ತಿ ಇದೆ ಸರ್. ಇಲ್ಲಿ ಪರ್ಚೇಸ್ ಮಾಡೋರೆಲ್ಲ ಕಮ್ಮಿಗೆ ಕೇಳ್ತಾರಲ್ಲ. ಹೂವು ರೇಟಲ್ಲಿ 200 ರೂಪಾಯಿ, 220 ರೂಪಾಯಿ ಸಾಮಾನ್ಯಕ್ಕೆ, 200, 250 ರೂಪಾಯಿ ರೋಸ್ ಇದೆ. ಹೂವು ರೇಟ್ ಅಲ್ಲಿ ಮಂಡಿಯಲ್ಲಿ ನೋಡಿದ್ರೆ ಅಷ್ಟು ರೇಟ್ ಇದೆ. ಇಲ್ಲಿ ಪರ್ಚೇಸ್ ಮಾಡೋ ಬಂದು ಕಮ್ಮಿ ಕೇಳ್ತಾರೆ, ಹೂವು ರೇಟ್ ಅಷ್ಟಿದೆ ಎಷ್ಟಿದೆ ಅಂತ. ಇಲ್ಲಿ ನೋಡಿ ಸರ್, ಈ ಪೀಸ್ ಬಂದ್ಬಿಟ್ಟು ಸಾಮಾನ್ಯಕ್ಕೆ 220 ರೂಪಾಯಿ. ಈ ಪೀಸ್ 2 ಕೆಜಿ 3 ಕೆಜಿ ಐತೆ. ಹೂವು 100 ರೂಪಾಯಿ, 150 ರೂಪಾಯಿ ಕೇಳ್ತಾರೆ. 200 ರೂಪಾಯಿ, 250 ರೂಪಾಯಿ ಕೇಳೋರಿಲ್ಲ. ಹೂವು ನೋಡಿ ಸರ್, ಹಂಗೆ ಐತೆ. ಏನು ಮಾಡೋದು, ಪ್ರತಿಯೊಂದು ಕೂಡ ದರ ಹೆಚ್ಚಳ ಆಗಿದೆ. ಜನರು ತಮ್ಮ ಬಜೆಟ್ ಪ್ರಕಾರ ಕೇಳ್ತಾರೆ. ನಿಮಗೂ ಕೂಡ ಕಷ್ಟ ಆಗುತ್ತೆ, ನೀವು ಖರೀದಿ ಮಾಡೋದು ಜಾಸ್ತಿ ರೇಟ್ ಅಲ್ವಾ? ಹೌದು ಸರ್, ಹೂವೆಲ್ಲ ನಾವು ಬೇಜಾನ್ ಪರ್ಚೇಸಿಂಗ್ ಮಾಡ್ತೀವಿ, ಬೇಜಾನ್ ಇದು ಮಾಡಿ ತರ್ತೀವಿ. ವ್ಯಾಪಾರ ಏನಿಲ್ಲ ಸರ್ ಈ ಸರಿ. ಹಬ್ಬ ಏನು ಸಲ ಏನು ಯುಗಾದಿ ಹಬ್ಬದ ವ್ಯಾಪಾರ ಇಲ್ಲ ಸರ್. ಅಲ್ಲ, ಇನ್ನು ಹಬ್ಬ ಅಲ್ಲ, ಇನ್ನು ಇವತ್ತು ಸಂಜೆವರೆಗೂ ಕೂಡ ಒಂದಷ್ಟು ಅವಕಾಶ ಇದೆ. ಹೌದು ಸರ್, ಬೆಳಗ್ಗೆ ಪೂಜೆ ಮಾಡ್ಬಿಡ್ತಾರೆ, ಸಾಯಂಕಾಲ ಯಾರು ಪೂಜೆ ಮಾಡಲ್ಲ. ಆಮೇಲೆ ಇವತ್ತು ಯುಗಾದಿ ಅಂದರೆ ಎಲ್ಲರ ಕರ್ನಾಟಕ ದೊಡ್ಡ ಹಬ್ಬ ಇದು. ಅವ್ರಿಗೆ ಬೇಕಾಗಿ ಮಟನ್ ಗಿಡ ಮಾಡ್ಕೊಂಡು ತಿಂತಾರೆ ಸರ್, ಹೂವು ಇಲ್ಲಿ ಮಾಡ್ತಾರೆ ಸರ್. ಹೂವಿನ ವ್ಯಾಪಾರಿಗಳು ಒಂದು ರೀತಿ ಹೇಳ್ತಾ ಇದ್ರೆ, ಜನರು ಹೇಳ್ತಾ ಇರೋದು ಕಷ್ಟ. ಪ್ರತಿಯೊಂದು ಕೂಡ ದರ ಹೆಚ್ಚಳ ಆಗ್ತಾ ಇದೆ. ಹೂವು ಹಣ್ಣು ಖರೀದಿ ಮಾಡ್ಲಿಕ್ಕೆ ಹೋದ್ರೂ ಕೂಡ ಕೊಂಚ ರೇಟ್ ಜಾಸ್ತಿ ಆಗಿದೆ ಅನ್ನೋದನ್ನ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ಲೀಸ್ ಬಿ ಆನ್ಲೈನ್. ಶರಣು ಹಂಪಿ, ಇದು ಮಾರ್ಕೆಟ್ ನ ಚಿತ್ರಣ ಆಯ್ತು. ಇನ್ನು ದೇವಸ್ಥಾನಗಳಲ್ಲಿ ಭಕ್ತರ ಸಂಖ್ಯೆ ಹೇಗಿದೆ ಮೈಸೂರು ತಿಳ್ಕೊಂಬೋಣ. ಆನಂದ್, ಕೆಲವರು ಯುಗಾದಿ ಹಬ್ಬದ ಪ್ರಯುಕ್ತ ಮನೇಲಿ ಪೂಜೆ ಮಾಡಿ ಸೀದಾ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಪಡಿತಾರೆ. ಸೊ ಮೈಸೂರಲ್ಲಿ ಹೆಂಗೆ ನಡೀತಾ ಇದೆ ಯುಗಾದಿ ಹಬ್ಬದ ಸಂಭ್ರಮ?
ಶರ್ಮಿತಾ, ವರ್ಷದ ಮೊದಲ ಹಬ್ಬ ಹಾಗೂ ಹಿಂದೂಗಳ ಪವಿತ್ರ ಹಬ್ಬ ಅಂತ ಹೇಳಿದ್ರೆ ಅದು ಯುಗಾದಿ ಹಬ್ಬ. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಪ್ರಮುಖ ದೇವಾಲಯಗಳು ಅಂತ ಹೇಳಿದ್ರೆ ಅದು ನಂಜನಗೂಡಿನ ನಂಜುಂಡೇಶ್ವರಿ ದೇವಸ್ಥಾನ, ಟಿ ನರಸೀಪುರದ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಚಾಮುಂಡೇಶ್ವರಿ ಬೆಟ್ಟ ಸೇರಿದಂತೆ ಮೈಸೂರಿನ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲೂ ಕೂಡ ಬೆಳಗಿನಿಂದಲೂ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂಥದ್ದು. ಸದ್ಯ ನಂಜನಗೂಡಿನಲ್ಲಿ ಕಪಿಲಾ ನದಿ ಹರಿಯುವ ಹಿನ್ನೆಲೆಯಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಪುಣ್ಯ ಸ್ನಾನವನ್ನ ಮಾಡುವಲ್ಲಿ ಭಕ್ತರು ಅಲ್ಲಿ ತಲ್ಲೀನರಾಗಿದ್ದಾರೆ. ಅಲ್ಲದೆ ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಸರೋವರ ಸೇರುವ ನದಿ ಅಂತ ಹೇಳಿದ್ರೆ ಟಿ ನರಸೀಪುರದ ಸಂಗಮ, ಅಲ್ಲೂ ಕೂಡ ಬೆಳಗ್ಗಿನಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಇನ್ನು ಮೈಸೂರಿನಲ್ಲಿ ಮನೆಯಲ್ಲೇ ಎಣ್ಣೆ ಸ್ನಾನವನ್ನ ಮಾಡುವ ಮೂಲಕ ದೇವಸ್ಥಾನಗಳಿಗೆ ಭಕ್ತರು ಬರ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹಿಂದೂಗಳ ಹಬ್ಬ, ಪವಿತ್ರ ಹಬ್ಬ, ಸಂವತ್ಸರ ಬದಲಾಗುತ್ತೆ, ಪ್ರಕೃತಿಯಲ್ಲಿ ಬದಲಾವಣೆಯನ್ನ ಕಾಣ್ತೀವಿ. ಆ ಹಿನ್ನೆಲೆಯಲ್ಲಿ ಬೇವು ಬೆಲ್ಲವನ್ನ ಸಮನಾಗಿ ಸ್ವೀಕರಿಸಿ ದೇವರಲ್ಲಿ ಹೋಗಿ ಪ್ರಾರ್ಥನೆಯನ್ನ ಮಾಡಿದ್ರೆ ವಿಶೇಷವಾಗಿ ಒಳಿತಾಗುತ್ತೆ. ವರ್ಷದ ಮೊದಲ ಹಬ್ಬದಲ್ಲೇ ನಾವು ದೇವರನ್ನ ಪ್ರಾರ್ಥನೆ ಮಾಡಬೇಕು, ವರ್ಷವೆಲ್ಲ ಸಮೃದ್ಧಿಯಿಂದ ಕೂಡಿರಬೇಕು ಅನ್ನುವ ನಿಟ್ಟಿನಲ್ಲಿ ಭಕ್ತರು ದೇವಸ್ಥಾನಗಳಿಗೆ ಬರ್ತಾ ಇರುವಂಥದ್ದು. ಅಲ್ಲದೆ ಮೈಸೂರಿನಲ್ಲೂ ಕೂಡ ಯುಗಾದಿ ಹಬ್ಬದ ಸಂಭ್ರಮ ಕಳೆಗಟ್ಟಿ ಎಲ್ಲ ದೇವಾಲಯಗಳಲ್ಲೂ ಅಂದರೆ ಭಕ್ತರು ಲಗ್ಗೆಯನ್ನು ಇಡ್ತಾ ಇರುವಂಥದ್ದು. ಜೊತೆಗೆ ಪಂಚಾಂಗ ಏನಿದೆ, ಯಾಕೆಂದರೆ ಹಿಂದೂಗಳು ಸಾಮಾನ್ಯವಾಗಿ ಪಂಚಾಂಗದಲ್ಲಿ ನಂಬಿಕೆಯನ್ನು ಇಡ್ತಾರೆ. ಯಾವುದೇ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಮಾಡಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಪಂಚಾಂಗವನ್ನು ನೋಡಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡುವುದು ಸಹಜ. ಆ ಹಿನ್ನೆಲೆಯಲ್ಲಿ ಇಂದು ಪಂಚಾಂಗವು ಸಹ ಬದಲಾಗುವ ನಿಟ್ಟಿನಲ್ಲಿ ಮೊದಲು ದೇವರಿಗೆ ನಮಸ್ಕಾರವನ್ನು ಮಾಡುವ ಮುಖಾಂತರ ನಂತರ ಒಳ್ಳೆಯ ಕೆಲಸಗಳಲ್ಲಿ ತೊಡಗುವುದು ಸರ್ವೇ ಸಾಮಾನ್ಯ. ಆ ಹಿನ್ನೆಲೆಯಲ್ಲಿ ಮೈಸೂರಿನ ದೇವಸ್ಥಾನಗಳಲ್ಲೂ ಕೂಡ ಭಕ್ತರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ನಡೆಸ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆನಂದ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಶರಣ್ ಹಂಪಿ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಯುಗಾದಿ ಹಿನ್ನೆಲೆಯಲ್ಲಿ ದೇಗುಲಗಳಲ್ಲಿ ಭಕ್ತರು ಬರ್ತಾ ಇದ್ದಾರೆ, ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಅಭಾವ ತಲೆದೋರಿದೆ. ಅದರ ಪರೋಕ್ಷ ಪರಿಣಾಮಗಳು ಇವತ್ತಿನ ಹಬ್ಬದ ಮೇಲೆ ಬೀರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಗ್ಯಾಸ್ ಅಂತೂ ಡೈರೆಕ್ಟ್ ಪರಿಣಾಮ ಬೀರ್ತಾ ಇದೆ, ಪರೋಕ್ಷವಾಗಿ ಒಂದಿಷ್ಟು ಪರಿಣಾಮಗಳ